ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಕಾರಣದ ಒಂದು ದೊಡ್ಡ ಸುದ್ದಿ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತ ಒಂದು ಕ್ಷೇತ್ರ ಅಂತ ಅಂದ್ರೆ ಅದು ಹಿರಿಯೂರು ವಿಧಾನಸಭಾ ಕ್ಷೇತ್ರ. ಸುಧಾಕರ್ ಅವರ ನಿಧನದಿಂದ ತೆರವಾಗಿರುವಂತ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯಲೇಬೇಕು. ಆದ್ರೆ ಇನ್ನೂ ಅಧಿಕೃತವಾಗಿ ದಿನಾಂಕ ಘೋಷಣೆ ಆಗಿಲ್ಲ. ದಿನಾಂಕ ಘೋಷಣೆ ಆಗದೇನೆ 3 ಪಕ್ಷಗಳು ಕೂಡ ಜಟಾಪಟಿಯನ್ನ ಶುರು ಮಾಡಿದಾವೆ. ಜೊತೆಗೆ ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಈಗಾಗಲೇ ಪ್ರಚಾರವನ್ನ ಶುರು ಮಾಡಿಬಿಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆ. ಏನು ಈ ಮೈತ್ರಿ ಪಕ್ಷಗಳು ಜೆಡಿಎಸ್ ಮತ್ತು ಬಿಜೆಪಿ ಜುಗಲ್ಬಂದಿ ನಡೀತಾ ಇದೆ ಒಳಗೊಳಗೆ. ಬಿಜೆಪಿಗೆ ಬಿಟ್ಕೊಡೋದಕ್ಕೆ ಜೆಡಿಎಸ್ ತಯಾರಿಲ್ಲ, ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಬಿಜೆಪಿ ರೆಡಿ ಇಲ್ಲ. ನಿನ್ನೆ ಕುಮಾರಸ್ವಾಮಿ ಅವರು ಮತ್ತು BY ವಿಜಯೇಂದ್ರ ಅವರು ಪ್ರತ್ಯೇಕ ಮೀಟಿಂಗ್ ಕೂಡ ನಡೆಸಿದ್ದಾರೆ. ಸೊ ಹಾಗಾಗಿ ಯಾರ ಪಾಲಾಗುತ್ತೆ ಮೈತ್ರಿ ಟಿಕೆಟ್ ಅನ್ನೋ ಪ್ರಶ್ನೆ ಇದೆ. ಮತ್ತು ಕಾಂಗ್ರೆಸ್ನಲ್ಲಿ ಯಾರಿಗೆ ಸಿಗುತ್ತೆ ಹಾಗಾದ್ರೆ ಟಿಕೆಟ್ ಅನ್ನೋ ಒಂದು ಪ್ರಶ್ನೆ ಇದೆ. ಇದು ಪ್ರತಿಷ್ಠೆಯ ಅಖಾಡ, ಹಿರಿಯೂರಿನ ರೋಚಕ ಸ್ಟೋರಿ. ಬೈ ಎಲೆಕ್ಷನ್ ಅನೌನ್ಸ್ಗೂ ಮುನ್ನವೇ ಟಿಕೆಟ್ಗೆ ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇದೆ. ಮೂರು ಪಕ್ಷಗಳಿಂದ ಯಾರಾಗ್ತಾರೆ ಹಿರಿಯೂರು ಅಭ್ಯರ್ಥಿಗಳು? ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿಯೋದು ಪಕ್ಕಾನ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ರಣಕಲಿ ಯಾರಾಗ್ತಾರೆ? ಮೂರು ಪಕ್ಷಗಳಲ್ಲಿ ಯಾರ ಮೇಲೆ ಹೈಕಮಾಂಡ್ ಕೃಪೆ ಇದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಹಿರಿಯೂರು ಅಖಾಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಪ್ರತಿಷ್ಠೆಯ ಅಖಾಡ, ಹಿರಿಯೂರಿನ ರೋಚಕ ಸ್ಟೋರಿ. ಇದು ಬೈ ಎಲೆಕ್ಷನ್ ಅನೌನ್ಸ್ಗೂ ಮುನ್ನವೇ ಟಿಕೆಟ್ಗೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ. ಯಾವುದೇ ಕ್ಷಣದಲ್ಲಿ ಫಿಕ್ಸ್ ಆಗುತ್ತೆ ಹಿರಿಯೂರು ಬೈ ಎಲೆಕ್ಷನ್ ಡೇಟ್. ಆಗಸ್ಟ್ 2ನೇ ವಾರದಲ್ಲೇ ಹಿರಿಯೂರು ವಾರ್ಗೆ ಡೇಟ್ ಫಿಕ್ಸ್ ಆಗುತ್ತೆ. ಮೂರು ಪಕ್ಷಗಳಿಂದ ಯಾರಾಗ್ತಾರೆ ಹಿರಿಯೂರು ಅಭ್ಯರ್ಥಿಗಳು? ಹಾಗಾದ್ರೆ ಕಾಂಗ್ರೆಸ್ನಿಂದ ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿಯೋದು ಪಕ್ಕಾನ. ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ? ಯಾವ ಪಕ್ಷದ ಅಭ್ಯರ್ಥಿ ಆಗ್ತಾರೆ? ಅಥವಾ ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಹಾಕ್ತಾರಾ ಅಥವಾ ಜೆಡಿಎಸ್ ನಿಂದ ಅಭ್ಯರ್ಥಿಯನ್ನ ಹಾಕ್ತಾರಾ ಅನ್ನೋ ಕುತೂಹಲ ಅಂತೂ ಸಿಕ್ಕಾಪಟ್ಟೆ ಇದೆ. ಇದು ಹಿರಿಯೂರು ಪ್ರತಿಷ್ಠೆಯ ಅಖಾಡ, ಹಿರಿಯೂರಿನ ಪ್ರತಿಷ್ಠೆಯ ಅಖಾಡದ ರಣರೋಚಕ ಸ್ಟೋರಿ. ಏನಾಗುತ್ತೆ ಹಾಗಾದ್ರೆ? ಅಚ್ಚರಿಯ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರಾ ಕಾಂಗ್ರೆಸ್ನವರು? ಹಾಗಾದ್ರೆ ಯಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕುತ್ತೆ? ಬಿಜೆಪಿ ಜೆಡಿಎಸ್ ನಲ್ಲಿ ಯಾರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ? ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಅಖಾಡವಾಯಿತು ಹಿರಿಯೂರು ಕ್ಷೇತ್ರ. ಸುಧಾಕರ್ ನಿಧನದ ನಂತರ ಕಾಂಗ್ರೆಸ್ನಲ್ಲಿ ಟಿಕೆಟ್ಗೆ ಫೈಟ್ ನಡೀತಾ ಇದೆ. ಅನುಕಂಪದ ಫ್ಯಾಕ್ಟರ್ ನಲ್ಲಿ ಸುಧಾಕರ್ ಪುತ್ರನಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನಾಯಕರ ನಿಧನದ ನಂತರ ಅವರ ಕುಟುಂಬದವರಿಗೆ ಟಿಕೆಟ್ ಕೊಡ್ತಾರೆ. ಅದರಲ್ಲಿ ತಂದೆ ಸುಧಾಕರ್ಗಿದ್ದ ವರ್ಚಸ್ಸು ಪುತ್ರ ಸುಹಾಸ್ ಅವ್ರಿಗೆ ಇದೆಯಾ? ಅದೊಂದು ಪ್ರಶ್ನೆ. ಮಗನಿಗೋ ಪತ್ನಿಗೋ ಒಟ್ನಲ್ಲಿ ಕುಟುಂಬಕ್ಕೆ ಕೊಡ್ತಾರೆ. ಸುಹಾಸ್ ಟಿಕೆಟ್ ಫೈಟ್ ಮಧ್ಯೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ನನಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಸ್ಥಳೀಯ ಕಾಂಗ್ರೆಸ್ ಕೆಲ ನಾಯಕರಿಂದ ಪೂರ್ಣಿಮಾ ಹೆಸರು ಪ್ರಸ್ತಾಪ ಆಗ್ತಾ ಇದೆ. 2018ರಲ್ಲಿ ಹಿರಿಯೂರಲ್ಲಿ ಬಿಜೆಪಿಯಿಂದ ಆಯ್ಕೆಯಾಗಿದ್ರು ಪೂರ್ಣಿಮಾ. ಮತ್ತೆ ಪೂರ್ಣಿಮಾ ಹೆಸರು ಮುನ್ನೆಲೆಗೆ ತರ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ನಾಯಕರು. ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಅಖಾಡ ಇದು. ಜೊತೆಗೆ DK ಶಿವಕುಮಾರ್ ಅವರು ಕೂಡ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ನಂತರ ಎದುರಿಸ್ತಾ ಇರುವಂತ ಮೊದಲ ಬೈ ಎಲೆಕ್ಷನ್ ಇದು. ಸೊ ಹಾಗಾಗಿ
ಡಿ ಕೆ ಶಿವಕುಮಾರ್ ಅವರು ಈ ಒಂದು ಚುನಾವಣೆಯನ್ನ ಪ್ರತಿಷ್ಠೆಯಾಗಿನೇ ತೆಗೆದುಕೊಳ್ತಾರೆ. ಮೊನ್ನೆ ಪರಿಷತ್ ಫೈಟ್ ಆಯ್ತು, ಯಾವ ರೀತಿಯ ಗೇಮ್ ಪ್ಲಾನ್ ಮಾಡಿದ್ರು, ಗೆದ್ದು ಬೀಗಿದ್ರು, ತಮ್ಮ 5ಕ್ಕೂ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬಂದ್ರು, ಎಲ್ಲವನ್ನೂ ಕೂಡ ಗಮನಿಸಿದ್ವಿ. ಎಲೆಕ್ಷನ್ ಅಂತ ಬಂದಾಗ ಚಾಣಕ್ಯ ಆಗಿಬಿಡ್ತಾರೆ ಡಿ ಕೆ ಶಿವಕುಮಾರ್. ಸೊ ಹಾಗಾಗಿ ಸುಲಭ ಇಲ್ಲ ಬಿಜೆಪಿ ಮತ್ತು ಜೆಡಿಎಸ್ಗೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಇರೋದು, ಸುಧಾಕರ್ ಅವರ ಪುತ್ರ ಸುಹಾಸ್ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೇನಾದ್ರೂ ಟಿಕೆಟ್ ಹೋಗುತ್ತಾ ಅನ್ನೋ ಪ್ರಶ್ನೆ. ಬಟ್ ಕಾಂಗ್ರೆಸ್ ನಲ್ಲಿ ಒಂದು ಪದ್ಧತಿ ಇದೆ, ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿಜೆಪಿ ಜೆಡಿಎಸ್ ನಲ್ಲಾದ್ರೂ ಕೂಡ ಅಷ್ಟೇ. ಶಾಸಕರು ಯಾರಾದ್ರೂ ನಿಧನರಾದ್ರೆ ಅವರ ಕುಟುಂಬಸ್ಥರಿಗೇನೆ ಟಿಕೆಟ್ ಕೊಡೋ ಪದ್ಧತಿ ಇದೆ. ಫಾರ್ ಎಕ್ಸಾಂಪಲ್ ಮೊನ್ನೆ ತಾನೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಡೀತು. ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಅವರ ಕುಟುಂಬಕ್ಕೇನೆ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡ್ಲಾಯ್ತು. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಸುಧಾಕರ್ ಅವರ ಪುತ್ರನಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ.